ಹಾಯ್ ಎಲ್ರಿಗೂ ನಮಸ್ಕಾರ. ಎಸ್ ಎ ಹೆಲ್ತಿ ಕುಕ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ಇವತ್ತಿನ ನಮ್ಮ ವಿಡಿಯೋ ಕಪ್ಪು ತಟ್ಟೆಯಲ್ಲಿ ಬಿಳಿ ನೀರು ದೋಸೆ ಹಾಗೂ ಕಡಲೆಕಾಳು ಮತ್ತು ಆಲೂಗಡ್ಡೆ ಒಂದು ಸ್ವಲ್ಪ ಗಟ್ಟಿ ಸಾರು, ಅದನ್ನು ಹೇಗೆ ಮಾಡೋದು ಅಂತ ಒಟ್ಟೊಟ್ಟಿಗೆ ಮಾಡಬೇಕು ನಾವು. ಇದು ನಿಮಗೆ ನಾನು ಹೇಳ್ಕೊಡ್ತೀನಿ ಬೇಗನೆ ಪಟ್ ಅಂತ. 1 ಗ್ಲಾಸ್ ಕಡಲೆಕಾಳನ್ನ 8 ಅವರ್ ನೆನೆ ಹಾಕ್ತಾ ಇದ್ದೇನೆ. 1 ಗ್ಲಾಸ್ ಅಷ್ಟು ತಗೊಂಡಿದ್ದೇನೆ. ಇವಾಗ ಇದು 8 ಅವರ್ ನೆನೆ ಆಗಬೇಕು, ಮತ್ತೆ ಸಾರು ಮಾಡಿದ್ರೇ ಚೆನ್ನಾಗಿ ಬರೋದು. ಈಗ ತೊಳೆದ ಕಡಲೆಕಾಳಿಗೆ ನಾವು ನೀರು ಹಾಕಿ ಮುಚ್ಚಿಟ್ಟು 8 ಅವರ್ ನಂತರ ಇದನ್ನು ತೆಗೆಯುವ. ಈಗ ಕಡಲೆ ಆಲೂಗಡ್ಡೆ ಕಾಂಬಿನೇಷನ್ ಸಾರಿಗೆ ನಾವು ನೀರು ದೋಸೆಗೆ ನಾನು ದೋಸೆ ಅಕ್ಕಿದೆ ಅಲ್ವಾ, ಅದು 1 ಗ್ಲಾಸ್ ತಗೊಳ್ತಾ ಇದ್ದೇನೆ. ಅದಕ್ಕೆ ಸರಿಯಾಗಿ ಅನ್ನದ ಅಕ್ಕಿ ಕೂಡ 1 ಗ್ಲಾಸ್ ಹಾಕಬೇಕು, ಆಗ ದೋಸೆ ಸ್ಮೂತ್ ಆಗ್ತದೆ. ಇದರಲ್ಲಿ ಸ್ವಲ್ಪ ಹಾರ್ಡಾಗ್ತದೆ. ಇದು ಉದ್ದಿನ ದೋಸೆಗೆ ಸೂಪರ್, ನೀರು ದೋಸೆಗೆ ನಮ್ಮ ಅನ್ನದ ಅಕ್ಕಿ ಮಿಕ್ಸ್ ಮಾಡಲೇಬೇಕು ನಾವು. ಹಾಗೆ ಇದು ಅನ್ನದ ಅಕ್ಕಿ ನೋಡಿ, ಬೆಳಿಗ್ಗೆ ನೆನೆ ಹಾಕಿದರೆ ಸಾಕಾಗುತ್ತೆ. ನಾನು ಬೆಳಿಗ್ಗೆ ಒಂದು ಸಲ ಎದ್ದೇಳಬೇಕಲ್ವ, ಅದಕ್ಕೋಸ್ಕರ ಅದಕ್ಕೆ ರಾತ್ರಿನೇ ನೆನೆ ಹಾಕಿಬಿಡೋದು. 3 ಸಲ ತೊಳೆದು ನೆನೆ ಹಾಕಿದರೆ ನಮಗೆ ನಾಳೆ ಬೆಳಿಗ್ಗೆ ಎದ್ದು ತೊಳೆಯೋ ಕೆಲಸ ಒಂದು ಕಮ್ಮಿ ಆಗುತ್ತೆ. ಈ ನೀರನ್ನು ಮಾತ್ರ ಈ ನೀರಲ್ಲಿ ಒಂದು ಸಲ ತೊಳೆದ್ರೆ ಸಾಕಾಗುತ್ತೆ. ಅಕ್ಕ ತಂಗಿಯರು ಹೀಗೆ ಬಿದ್ದಿರಲಿ ಅಲ್ವಾ, ನಾವು ಹೋಗಿ ನಿದ್ದೆ ಮಾಡುವ, ಬೆಳಿಗ್ಗೆ ನೋಡುವ ಏನಿದ್ರು ಏನೆಲ್ಲ. ಬೆಳಿಗ್ಗೆ ಎದ್ದರೆ ದೋಸೆ ಕಡಲೆ ಸಾರು, ಎದ್ದಿಲ್ಲ ಅಂದರೆ ನೀವೆಲ್ಲ ಬನ್ನಿ ಮನೆ ಹತ್ರ. ಹಾಗೆ ಬೆಳಿಗ್ಗೆ ಆಯಿತು ನೋಡಿ, ಬೆಳಿಗ್ಗೆ ಎದ್ದೆ. ಒಂದೊಂದು ದಿವಸ ಬೆಳಿಗ್ಗೆ ಎದ್ದಾಗಲೂ ನಾವು ದೇವರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಆ ಥರ ಇದೆ ಈಗಿನ ಪರಿಸ್ಥಿತಿ ಎಲ್ಲ. ನೋಡಿ, ಕಡಲೆಕಾಳು ಈ ಥರ ನೆನೆದಿದೆ ನೋಡಿ. ಇನ್ನು ಕಡಲೆಕಾಳನ್ನ ಒಂದು ಸಲ ತೊಳಿಬೇಕು, ಅಕ್ಕಿನ ಕೂಡ ಒಂದು ಸಲ ತೊಳೆದು ಬೆಳಗಿನ ಅಡುಗೆಗೆ ಈಗ ಸ್ಟಾರ್ಟ್ ಮಾಡುವ. ಮೊದಲು ನಾವು ಕಡಲೆಕಾಳನ್ನ ಚೆನ್ನಾಗಿ ಬೇಯಿಸ್ಕೊಂಡು ಬರುವ, ಮತ್ತು ಅದಕ್ಕೆ ನಾವು ತೊಂಡೆಕಾಯಿನ ಅಥವಾ ಆಲೂಗಡ್ಡೆ ಹಾಕೋಗಿದ್ರೆ ಕೊನೆ 1-2 ವಿಶಿಲಲ್ಲಿ ಬೆಂದು ಹೋಗುತ್ತೆ ಅದು. ಇದನ್ನೀಗ ಉಪ್ಪು ಹಾಕದೆ ಬೇಯಿಸುವ ನಾವು ಚಿಕ್ಕದಿರುವಾಗ ದೊಡ್ಡ ಕಡಲೆಕಾಳು ಬರ್ತಾಯಿತ್ತು ನೋಡಿ. ಇದರ ಒಂದು 3 ಸೈಜ್ ದೊಡ್ಡದಿತ್ತು, ಅದು ಸಿಗೋದಿಲ್ಲ, ತಳಿನೇ ಹೋಗಿದೆ ಈಗ. ಉಪ್ಪೇನು ಹಾಕೋದಿಲ್ಲ, ಹಾಗೆ ಬೇಯಿಸ್ಕೊಂಡು ಬರೋದು. ಈಗ ಕಡಲೆಕಾಳನ್ನ ನಾವು ಬೇಯಲಿಕ್ಕೆ ಇಟ್ಟಿದ್ದೇವೆ. ಈಗ ಈ ಆಲೂಗಡ್ಡೆದು ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತೊಳೆದು ಕಟ್ ಮಾಡಿ ಇಡಬೇಕು. ಅದು ಪೂರ್ತಿ ಬೆಂದ ನಂತರ ಈ ಆಲೂಗಡ್ಡೆನ ಹಾಕಿ ಉಪ್ಪು ಹಾಕಿ 2 ವಿಶಿಲ್ ತೆಗಿಬೇಕು. ಕಡಲೆಕಾಳು ಪೂರ್ತಿಯಾಗಿ ಬೆಂದ ನಂತರ ಉಪ್ಪು ಹಾಕಿ ಇದನ್ನು 2 ವಿಶಿಲಿಗೆ ಬೇಯಿಸುವ. ಇಡೀ ಒಂದು ತೆಂಗಿನಕಾಯಿ ಬೇಕು ನಮ್ಮ ಕಡಲೆಕಾಳಿಗೆ ಸ್ವಲ್ಪ ತೆಂಗಿನಕಾಯಿ ಜಾಸ್ತಿ, ಖಾರ ಕಮ್ಮಿ. ನೋಡಿ ಎಷ್ಟು ಚೆಂದ ಇದೆ ಅಲ್ವ ತೆಂಗಿನಕಾಯಿ. ಈಗ ಫುಲ್ ಒಂದು ತೆಂಗಿನಕಾಯಿನ ತುರಿದಿಟ್ಟಿದ್ದೇನೆ. ಈಗ ಧಾನ್ಯ ಮತ್ತು ಈ ತರಕಾರಿ ಎಲ್ಲ ನಾವೆಲ್ಲ ಯಾರು ಕೂಡ ಖಾರ ಮಾಡೋದಿಲ್ಲ. ಇಲ್ಲಿ ನಾನು ಗುಂಟೂರು ಮೆಣಸಿನಕಾಯಿ ಮಾತ್ರ ಎಣ್ಣೆಯಲ್ಲಿ ಹುರಿದು ಒಂದು 8 ಗುಂಟೂರು ಮೆಣಸಿನಕಾಯಿ, ತುಂಬ ಖಾರ ಕಡಿಮೆ, 3/4 ಸ್ಪೂನಷ್ಟು ಧನಿಯಾ ಬೀಜ, ಹಾಗೆ ಸ್ವಲ್ಪ ಹುಣಸೆಹಣ್ಣು, ಚೂರು ನಮ್ಮ ಕಿರುಬೆರಳ 3ನೇ 1 ಭಾಗ, 3/4 ಸ್ಪೂನು ಅರಿಶಿನ ಪುಡಿ, ಆಮೇಲೆ 1-2 ಚಿಟಿಕೆ ಜೀರಿಗೆ, 1-2 ಸಣ್ಣ ತುಂಡು ಬೆಳ್ಳುಳ್ಳಿ ಎಸಳು, ಇಷ್ಟನ್ನು ಹಾಕಿ ನೀರು ಹಾಕಿ ಈಗ ರುಬ್ಬಿ ತಗೊಂಡು ಬರಬೇಕು. ರುಬ್ಬಿ ತಂದಿದ್ದೇನೆ ನೋಡಿ. ಕಡಲೆ ಪೂರ್ತಿಯಾಗಿ ಬೆಂದಿದೆ. ಈಗ ನೀರು ದೋಸೆಗೆ ರೆಡಿ ಮಾಡುವ. ನಾವು ರಾತ್ರಿ ತೊಳೆದಿಟ್ಟಿದ್ದಲ್ವ, ಈಗ ಒಂದು ನೀರನ್ನು ಚೆಲ್ಲಿ ನೀರು ದೋಸೆಗೆ ರುಬ್ಕೊಂಡು ಬರುವ. 2 ಗ್ಲಾಸ್ 2 ಲೋಟ ತೊಳೆದ ಅಕ್ಕಿಗೆ 1 ಇಡೀ ತೆಂಗಿನ ತುರಿ ಹಾಕಿದ್ದೇನೆ. ಚಿಕ್ಕ ಸ್ಪೂನಲ್ಲಿ 2 ಸ್ಪೂನಷ್ಟು ಬೇಯಿಸಿರುವ ಅನ್ನ, ಹಾಗೆ ರುಚಿಗೆ ತಕ್ಕ ಉಪ್ಪು. ಇದನ್ನೀಗ ಫಸ್ಟ್ ಕ್ಲಾಸಾಗಿ ನುಣ್ಣಗೆ ರುಬ್ಬಿ ತರಬೇಕು. ದೋಸೆ ಹಿಟ್ಟು ಕೂಡ ರೆಡಿ ಆಯಿತು. ಇನ್ನು ನೀರು ಹಾಕಿ ಅದನ್ನು ಪಾಕ ಮಾಡಬೇಕು. ನೀರು ದೋಸೆಗೆ ಹಾಲಿಗಿಂತ ಒಂಚೂರು ಗಟ್ಟಿ ಇರಬೇಕಷ್ಟೇ.
ತುಂಬ ಗಟ್ಟಿ ಇರಬಾರ್ದು, ತೆಳು ಕೂಡ ಇರಬಾರ್ದು. ತುಂಬ ಗಟ್ಟಿಯಾದರೆ ದೋಸೆ ದಪ್ಪ ದಪ್ಪ ಬರುತ್ತೆ. ಒಂಚೂರು ನೀರು ಹಾಕುವ. ಹಾಲಿಗಿಂತ 1-2 ಪಾಯಿಂಟ್ ಗಟ್ಟಿ ನೋಡಿ. ಇಷ್ಟು ಗಟ್ಟಿ ಹಾಲು ಬರೋದಿಲ್ಲಲ್ಲ, ಈಗಿನ ಸ್ವಲ್ಪ ತೆಳು ಅಲ್ವ, ಹಾಗಾಗಿ ಹಾಲಿಗಿಂತ ಗಟ್ಟಿ ಅಂತ ನೆನಪಿಟ್ಕೊಂಡ್ರೆ ಸಾಕು. ಇದನ್ನೊಂದು ಬದಿಗೆ ಇಟ್ಟು ಕಡಲೆ ಸಾರನ್ನು ಪೂರ್ತಿ ಮಾಡುವ. ಈಗ ಕಡಲೆ ಪೂರ್ತಿ ಬೆಂದಿದೆ, ಉಪ್ಪೆಲ್ಲ ಹಾಕಿರಲಿಲ್ಲಲ್ಲ ನೋಡಿ, ಈ ಥರ ಬೇಯಬೇಕು. ಈಗ ಕಟ್ ಮಾಡಿರುವ ಬಟಾಟೆ ಆಲೂಗಡ್ಡೆ ಹಾಕಿ ಉಪ್ಪು ಹಾಕಿ 2 ವಿಸಿಲಿಗೆ ಇದನ್ನು ಬೇಯಿಸ್ಕೊಂಡು ಬರುವ. ಈಗ ಬೆಂದಿರುವ ಕಡಲೆಕಾಳು ಮತ್ತು ಆಲೂಗಡ್ಡೆಗೆ ನಾವು ಕಡೆದಿಟ್ಟ ಮಸಾಲೆಯನ್ನು ಸೇರಿಸುವ. ನಾವು ಬೆಳ್ಳುಳ್ಳಿ ಜೀರಿಗೆ ಹಾಕಿದ ಸಾರಿಗೆ ಒಗ್ಗರಣೆ ಕೊಡೋದೇ ಇಲ್ಲ. ಇದು ಸ್ವಲ್ಪ ಗಟ್ಟಿ ಸಾರು ಹೀಗಿರಬೇಕು ನೋಡಿ. ಬೇಕು ಅಂದರೆ ಇದು ಕುದಿಯುವಾಗ 1/4 ಭಾಗ ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಹಾಕ್ಬೋದು. ಒಳ್ಳೆ ಚಿಕನ್ ಸ್ಮೆಲ್ ಬರುತ್ತೆ. ಆದರೆ ಕಡಲೆಕಾಳು ಥರನೇ ಇರಬೇಕಲ್ವ, ಕಡಲೆ ಸಾರಾಗೇ ಇರಬೇಕು ನೋಡಿ. ಕಡಲೆ ಸಾರು ಇನ್ನೊಂದು 2 ನಿಮಿಷ ಕುದಿದ್ರೆ ಕಡಲೆ ಸಾರಾಯಿತು. ಉಪ್ಪಿದೆಯಾ ಅಂತ ನೋಡುವ. ಚೂರು ಉಪ್ಪಿನ ಅಗತ್ಯ ಇದೆ. ಹಿಂಗೆ ಉಪ್ಪು ಹಾಕುವ. ಉಪ್ಪು ಹಾಕಿ ಸ್ವಲ್ಪ ಮುಚ್ಚಿಟ್ರೆ ಬೇಗ ಬೇಯುತ್ತಲ್ಲ. ಈಗ ನಮ್ಮ ಕಡಲೆ ಸಾರಾಯಿತು ನೋಡಿ. ನಾನು ಈರುಳ್ಳಿ ಹಾಕಲಿಲ್ಲ, ಯಾಕಂದರೆ ಬೇಕಂದ್ರೆ ಹಾಕ್ಬೋದು, ಚೆನ್ನಾಗಿರ್ತದೆ. ನಾವು ಮೊದಲೆಲ್ಲ ಹಾಕ್ತಾಯಿದ್ದೆವು. ಕಡಲೆ ಸಾರು ಥರ ಇರಬೇಕು, ಕೋಳಿ ಸಾರು ಥರ ಇರಬೇಕಲ್ಲ. ಮಧ್ಯಾಹ್ನ ಒಮ್ಮೆ ಬಿಸಿ ಮಾಡಬೇಕು ಇದನ್ನು. ಕಡಲೆ ಸಾರು ಈ ಧಾನ್ಯಗಳೆಲ್ಲ ಬೇಗ ಕೆಟ್ಟು ಹೋಗೋದು. ಹಾಗೆ ಮುಚ್ಚಿಡುವ. ಇದನ್ನು ದೋಸೆ ಮಾಡುವ. ಇನ್ನು ಈ ದೋಸೆ ಒಯ್ಯುವ. ನಾವು ಚಿಕ್ಕದಿರುವಾಗೆಲ್ಲ ಕಾವಲಿಯಲ್ಲಿ ದೋಸೆ ಮಾಡ್ತಾಯಿದ್ದದ್ದು. ಈಗಲೂ ಕಾವಲಿ ಇದೆ ನನ್ನ ಹತ್ರ, ಯಾಕಂದರೆ ಅರ್ಜೆಂಟಿಗೆಲ್ಲ ಆಗೋದಿಲ್ಲ, ಒಂದೊಂದು ಸಲ ಬರೋದೇ ಇಲ್ಲ ಅದರಲ್ಲಿ. ನೋಡಿ ನಮ್ಮ ದೋಸೆ ಗರಿ ನೀರು ದೋಸೆ ರೆಡಿ ಆಯಿತು. ಇದನ್ನು ತೆಗಿಯುವಲ್ಲ ನೋಡಿ, ಈ ಥರ ಬರಬೇಕು ನಮ್ಮ ಮನೇಲಿ ದೋಸೆ. ತುಂಬ ಅಂಟ್ಕೊಂಡಿರಬಾರ್ದು. ಈ ಥರ ಮಾಡಿಟ್ರೆ ಅವ್ರವ್ರಿಗೆ ಬೇಕಾದ್ದನ್ನು ಬಡಿಸಿ ತಿಂತಾರೆ. ಬಡಿಸಿಕೊಡೋ ಪ್ರಶ್ನೆ ಇಲ್ಲ, ಯಾಕಂದರೆ ಅವರಿಗೆ ಬೇಕಾದ್ದು ತಿಂದರೆ ವೇಸ್ಟ್ ಆಗೋದಿಲ್ಲಲ್ಲ ಫುಡ್ಡು. ನಮ್ಮನೇಲಿ ನನ್ನನ್ನು ಬಿಟ್ಟು ಯಾರು ಗುರುವಾರ ನಾನ್ ವೆಜ್ ತಿನ್ನಲ್ಲ. ನಾನು ತಿನ್ನಲೇಬೇಕು ಅಂತ ಇಲ್ಲ, ಮತ್ತು ನಾನು ತಿಂತೇನೆ. ನಾನು ಗುರುವಾರ ಶುಕ್ರವಾರ ಅಂತ ನನಗಿಲ್ಲ. ಎಲ್ಲಿ ನಿನ್ನ ನೆನೆವರು ಅಲ್ಲೇ ಮಂತ್ರಾಲಯ, ಎಲ್ಲಿ ನಿನ್ನ ಭಕ್ತರು ಅಲ್ಲೇ ದೇವಾಲಯ. ಅಷ್ಟೇ ನಮ್ಮ ಕತೆ. ಸಮಯ ಸರಿಯಾಗಿ 8ಕ್ಕೆ 5 ನಿಮಿಷ ಇದೆ ನೋಡಿ. ಅವರ ದೋಸೆ ರೆಡಿ ಆಯಿತು. ಅದರಲ್ಲಿ ಎಷ್ಟು ತಿಂತಾರೋ ನಮ್ಗೆ ಗೊತ್ತಿಲ್ಲ. ಈಗ ಸಾರು ಬಡಿಸಿ ಟೇಬಲ್ ಮೇಲೆ ಇಟ್ಟರೆ ಭರ್ಜರಿ ಬ್ಯಾಟಿಂಗ್ ಮಾಡಿ ಹೋಗ್ತಾರೆ. ತಿನ್ನೋದಿಲ್ಲ ಅವರು ಜಾಸ್ತಿ, ಸ್ವಲ್ಪ ತಿನ್ನೋದು. ನೋಡಿ, ಇದನ್ನೊಂದು ಚಿಕ್ಕ ಪಾತ್ರೆಗೆ ಇಟ್ಟರೆ ಬೇಕಾದಷ್ಟು ಸಾರು ಹಾಕ್ಕೊಳ್ತಾರೆ. ಮತ್ತು ವೇಸ್ಟ್ ಆಗೋದು, ಕೈಯೇ ಹಾಕಿ ಬಾಕಿ ಇಡೋದು ಅದರಲ್ಲಿ ಏನೂ ಇರೋದಿಲ್ಲ. ಕತೆ ಹೇಳ್ತಾ ಮಾತಾಡ್ತಾ ನಮ್ಮ ಆಲೂಗಡ್ಡೆ ಮತ್ತು ಕಡಲೆ ಸಾರು ಹಾಗೂ ನೀರು ದೋಸೆ ರೆಡಿ ಆಯಿತು. ಎಲ್ಲರೂ ಮನೆಯಲ್ಲಿ ಹೀಗೆ ಪಟ ಅಂತ ಬೆಳಿಗ್ಗೆ ಮನೆಯಲ್ಲಿರೋರಿಗೆಲ್ಲ ಮಾಡಿಕೊಡಿ. ಹಾಗೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡಿ, ಎಲ್ಲವೂ ಕೂಡ ಮಾಡಿ. ಮತ್ತಷ್ಟು ಒಳ್ಳೆಯ ಕ್ವಿಕ್ ಅಡುಗೆಯ ಮೂಲಕ ನಾನು ಬರ್ತೇನೆ. ಎಲ್ರಿಗೂ ಟಾಟಾ, ಬಾಯ್, ಸಿ ಯು.